ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗ ಸೈನಸೈಟಿಸ್ಗೆ ಪರೀಕ್ಷೆಗಳು ಅಂತ ಹೇಳ್ತೀವಿ, ಯಾವೆಲ್ಲ ಪರೀಕ್ಷೆಗಳು ಮುಖ್ಯವಾಗಿ ಮಾಡಿಸ್ಕೊಳ್ಬೇಕಾಗುತ್ತೆ? ಮೇಯ್ನ್ ಆಗಿ ನಾವು ಪರೀಕ್ಷೆಗಿಂತ ಮುಂಚೆ ಸಿಂಪ್ಟಮ್ಸ್ನ ನೋಡ್ತೇವಲ್ವಾ. ಇವಾಗ ನಾನು ಹೇಳಿದೆ ತಲೆನೋವು ಅಂತ ಹೇಳ್ತೀವಿ, ಹೆಡ್ಡೇಕ್ ಬರುತ್ತೆ 90% ಆಫ್ ಪೀಪಲ್ ಅಂತ. ಮಿಕ್ಕಿದ 10% ಅಥವಾ 20% ಪೀಪಲ್ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಪೋಸ್ಟ್ ನೇಸಲ್ ಡ್ರಿಪ್. ಓಕೆ, ಯಾವಾಗ ಕಫ ತುಂಬಿಕೊಳ್ಳುತ್ತೆ ಸ್ಕಲ್ಲಲ್ಲಿ, ಅದು ಗಂಟ್ಲಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಗಂಟ್ಲಲ್ಲಿ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಂಡೀಷನ್ನ ನಾವು ಪೋಸ್ಟ್ ನೇಸಲ್ ಡ್ರಿಪ್ಸ್ ಈ ಥರ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಆಮೇಲೆ ಇನ್ನೊಂದು ಸೆಟ್ ಆಫ್ ಪೀಪಲ್ ಅಲ್ಲಿ ಡ್ಯೂ ಟು ದ ಕಲೆಕ್ಷನ್ ಆಫ್ ಮ್ಯೂಕಸ್ ದೇರ್ ಇಸ್ ಎ ಫುಲ್ನೆಸ್ ಅಂಡ್ ಟೈಟ್ನೆಸ್ ಆಫ್ ದ ಫೇಸ್. ಓಕೆ, ಇಲ್ಲಿ ಭಾರ ಏನೋ ತುಂಬಿಕೊಂಡಿರೋದಂಗೆ, ಏನೋ ಭಾರ ಫೇಸ್ ಎಲ್ಲ ಭಾರ ಇರುತ್ತೆ, ಎಡೆಮ ಇರುತ್ತೆ, ಆ ಥರದ್ದು ಏನಾದ್ರು ಸಿಂಪ್ಟಮ್ಸ್ ಇಟ್ಕೊಂಡು ಕೂಡ ಬಂದರೆ ದಟ್ ಈಸ್ ಒನ್ ಇನ್ಫೆಕ್ಷನ್ ಆಫ್ ದಿ ಸೈನಸ್ ಇನ್ಫೆಕ್ಷನ್. ಮೇಯ್ನ್ ಆಗಿ ಡ್ಯೂ ಟು ದ ಕಲೆಕ್ಷನ್ ಆಫ್ ದಿ ಇನ್ಫೆಕ್ಟೆಡ್ ಮ್ಯೂಕಸ್, ಕಫ ಯಾವಾಗಲೂ ತುಂಬಿಕೊಂಡು ಅದು ಯಾವಾಗಲೂ ಇನ್ಫೆಕ್ಟ್ ಆಗಿರುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನೋಸ್ಮಿಯಾ ಅಂತ ಹೇಳ್ತೇವೆ, ಸ್ಮೆಲ್ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ವಾಸನೆ ಆಗಲಿ ಸ್ಮೆಲ್ ಗೊತ್ತಾಗೋದಿಲ್ಲ ಅವ್ರಿಗೆ, ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಅನೋಸ್ಮಿಯಾ ಅಂತ ಹೇಳ್ತೇವೆ. ಆಮೇಲೆ ರಿಪೀಟೆಡ್ ಆಗಿ ಬಾಯಿಂದ ದುರ್ವಾಸನೆ ಬರೋ ಸಾಧ್ಯತೆ ತುಂಬ ಇರುತ್ತೆ, ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಹಲಿಟೋಸಿಸ್ ಅಂತ ಹೇಳ್ತೇವೆ. ಆ ಥರ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಮೇಯ್ನ್ ಆಗಿ ಇನ್ ಕ್ರಾನಿಕ್ ಸೈನೋಸೈಟಿಸ್ ಅಲ್ಲಿ ದೇರ್ ಇಸ್ ಎ ಸ್ಟ್ರಾಂಗ್ ಪಫಿನೆಸ್ ಆಫ್ ದ ಫೇಸ್. ಇಲ್ಲಿ ಕಣ್ಣಿನ ಸುತ್ತ ಊದ್ಕೊಂಡಿರೋದಾಗಲಿ, ಚೀಕ್ಸ್ ಹತ್ರ ಊದ್ಕೊಂಡಿರೋದಾಗಲಿ, ಮುಖ ತುಂಬ ಊದ್ಕೊಂಡಿರೋದಾಗಲಿ, ಎಡಿಮಾ ಆಫ್ ದ ಫೇಸ್ ಅಂತ ಹೇಳ್ತೇವೆ. ಆ ಕಂಡೀಷನ್ನ ನಾವು ಪಾಟ್ಸ್ ಪಫಿ ಫೇಸ್ ಅಂತ ಕರಿತೇವೆ. ದಿಸ್ ಈಸ್ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಆಫ್ ದಿ ಸೈನಸೈಟಿಸ್. ಆಮೇಲೆ ನೀವು ಕೇಳ್ದಂಗೆ ಯಾವುದೇ ರೀತಿ ಪೇಷಂಟ್ ಬಂದಾಗ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಫಸ್ಟು ಟ್ಯಾಪಿಂಗ್ ಟೆಸ್ಟನ್ನು ಮಾಡ್ತೇವೆ. ಟ್ಯಾಪಿಂಗ್ ಟೆಸ್ಟ್ ಅಂತ ಏನು ಹೇಳಿದೆ, ನಾನು ಎಲ್ಲೆಲ್ಲಿ ಸೈನಸ್ ಬ್ಲಾಕ್ ಅಂತ ಏನು ಹೇಳಿದೆ, ಸೈನಸ್ ಎಲ್ಲಿ ರಂಧ್ರ ಎಲ್ಲಿ ತುಂಬಿಕೊಂಡಿರುತ್ತೆ ಅಲ್ಲಿ ನಾವು ಟ್ಯಾಪ್ ಮಾಡಿ ನೋಡ್ತೇವೆ. ಯಾವಾಗ ಅದು ಟ್ಯಾಪ್ ಮಾಡ್ತೀವಿ ಅಲ್ಲಿ ಪೇಯ್ನ್ ಫೀಲ್ ಆಗುತ್ತೆ, ಪೇಷಂಟ್ಸ್ಗೆ ಪೇಯ್ನ್ ಫೀಲ್ ಆಗುತ್ತೆ, ಟೆಂಡರ್ನೆಸ್ ಫೀಲ್ ಆಗುತ್ತೆ, ನೋವು ಅಂತ ಹೇಳ್ತಾರೆ. ಆ ಥರ ಏನೋ ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಕಫ ತುಂಬಿಕೊಂಡಿದೆ ಅಂತ ಅರ್ಥ. ಓಕೆ, ಅದರಿಂದ ಕೂಡ ನಾವು ಡಯಾಗ್ನೋಸ್ ಮಾಡ್ತೇವೆ. ಇನ್ನೊಂದು ಮೇಯ್ನ್ ಆಗಿ ನಾವು 90% ಆಫ್ ಪೀಪಲ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ PNS ಎಕ್ಸ್ರೇ, ಪ್ಯಾರಾನೇಸಲ್ ಸೈನಸ್ ಎಕ್ಸ್ರೇ ಅಂತ ಹೇಳ್ತೇವೆ. ಈ ಸ್ಕಲ್ ಅಂತ ಏನು ಹೇಳ್ತೇವೆ, ತಲೆಬುಡೆ ನಾವು ಎಕ್ಸ್ರೇ ತೆಗೆದು ಅಂತ ಹೇಳಿದ್ರೆ ಅಲ್ಲಿ ನಾವು ವೈಟ್ ಶಾಡೋನ ಕಾಣ್ತೇವೆ ರೇಡಿಯೋಗ್ರಫಿಕಲ್ಲಿ. ವೈಟ್ ಶಾಡೋ ಏನು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಫ ತುಂಬಿಕೊಂಡಿದೆ ಅಂತ. ಅದರಿಂದ ಕೂಡ ಈ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ, ಕಾಲರ್ಸ್ ರೆಡಿ ಇದ್ದಾರೆ. ರವಿ ಮೈಸೂರಿಂದ ಕರೆ ಮಾಡಿದ್ದಾರೆ. ರವಿ, ಹೇಳಿ, ಏನು ಸಮಸ್ಯೆ ಇತ್ತು? ಮ್ಯಾಮ್, ನನಗೆ ಸಿಕ್ಕಾಪಟ್ಟೆ ಹೆಡ್ಏಕ್ ಬರ್ತಿದೆ. ನಾನು ಟ್ರೀಟ್ಮೆಂಟ್ ಎಲ್ಲ ತಗೊಂತಾ ಇದ್ದೀನಿ. ಬಟ್ ಒಂದು 2-3 ಜನದ ಹತ್ರ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡೆ, ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ. ಅವರು ಸೈನಸ್ ಅಂತ ಹೇಳಿದ್ರು, ಬಟ್ ಆದ್ರೂ ಪೇನ್ ಕಮ್ಮಿ ಆಗಿಲ್ಲ. ಓಕೆ, ಎಷ್ಟು ದಿನದಿಂದ ಈ ತರ ತೊಂದರೆ ಇದೆ ರವಿ ಅವರೇ? ನನಗೆ ಒಂದು 6 months. ಓಕೆ, ಈಗ ಪ್ರೆಸೆಂಟ್ ಆಗಿ ಏನಾದರೂ ಮೆಡಿಕೇಶನ್ಸ್ ತಗೊಳ್ತಾ ಇದ್ದೀರಾ? ಇಲ್ಲ ಸರ್, ಈಗ ನಾನೊಂದು 6 months ಇಂದ ಟ್ರೀಟ್ಮೆಂಟ್ ತಗೊಂಡೆ, ಬಟ್ ಏನು ಯೂಸ್ ಆಗಲಿಲ್ಲ. ಬಟ್ ಸೈನಸ್ ಬಂದಾಗೆಲ್ಲ ನೈಸಿಕ್ ಟ್ಯಾಬ್ಲೆಟ್ ತಗೊಂತೀನಿ, ಕಮ್ಮಿ ಆಗುತ್ತೆ. ಓಕೆ, ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಆ ಥರದ್ದು ಯಾವುದೇ ರೀತಿ ನೋವಿನ ಮಾತ್ರೆ ತಗೊಳ್ಬೇಡಿ. ನಾನು ಮೊದಲೇ ಹೇಳಿದೆ, ಅಕ್ಯೂಟ್ ಇನ್ಫೆಕ್ಷನಲ್ಲಿ ನೀವು ಕರೆಕ್ಟಾಗಿ ವೈದ್ಯರನ್ನ ಭೇಟಿ ಆಯಿತು ಅಂತ ಹೇಳಿದ್ರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗೋದಿಲ್ಲ. ನೀವು ಕಾಂಪ್ಲಿಕೇಶನ್ ಆಯಿತು ಅಂತ ಹೇಳಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ. ನೀವು ದಯವಿಟ್ಟು ಇವತ್ತೇ ಬಂದು ವೈದ್ಯರನ್ನ ಭೇಟಿಯಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಓಕೆ, ಈಗ ಪವನ್ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ಪವನ್, ಹೇಳಿ, ಏನು ಸಮಸ್ಯೆ ಇದೆ ಸರ್? ಹಲೋ ಮೇಡಮ್, ನಾನು ಪವನ್ ಹುಬ್ಳಿಯಿಂದ. ಹಾಂ, ಹೇಳಿ ಸರ್. ಅದು ನಾನು ಒಂದು 4 ವರ್ಷದಿಂದ ಮಿಡಲ್ ಬೋನು ಇದಾಗಿತ್ತು. ಓಕೆ, ಅದು ಅಂದ್ರೆ ಅದು ಬೋನ್ ಹೆಚ್ಚಾಗಿತ್ತಲ್ಲ. ಹಲೋ, ಓಕೆ, ಹೇಳಿ. ಅದು ಬೋನ್ ಹೆಚ್ಚಾಗಿತ್ತಲ್ಲ, ಅದನ್ನ ನಾವು ಆಪರೇಟ್ ಮಾಡಿಬಿಟ್ಟು ಅದ್ರದ್ದು ತೆಗೆದಿತ್ತು. ಹಾಗೇನೆ ಗಿವಿಂಗ್ ಪ್ರಾಬ್ಲಮ್, ಐ ಕಾಂಟ್ ಬ್ರೀತ್ ಫ್ರಮ್ ರೈಟ್ ಸೈಡ್. ಓಕೆ, ಎಷ್ಟು ವರ್ಷದಿಂದ ನಿಮಗೆ ಆಪರೇಷನ್ ಆಗಿದ್ದು? It's 4 years. 4 years back. Yes, 4 years. ಓಕೆ, ಓಕೆ. Before that it was a problem. ಓಕೆ, ಸರ್ಜರಿನೇ ನಿಮಗೆ ಲಾಸ್ಟ್ ಎಲ್ಲ ಒಂದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗ ಸರ್ಜರಿ ಆದಮೇಲೂ ಕೂಡ ನಿಮಗೆ ಆ ಥರ ಸಿಂಪ್ಟಮ್ಸ್ನ ಕಾಣ್ಬೋದು. ದಯವಿಟ್ಟು ಬಂದು ಭೇಟಿಯಾಗಿ ನೀವು ಕರೆಕ್ಟಾಗಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ತೊಗೊಳ್ಳಿ. ಮುಂದೆ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದಕ್ಕೆ ನಾವು ಇಮ್ಯುನಿಟಿ ಮೇಲೆ ನಾವು ನಿಮ್ಮ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ಯಾವುದೇ ರೀತಿ ಮುಂದೆ ನಿಮಗೆ ಕಾಂಪ್ಲಿಕೇಶನ್ ಆಗೋದಿಲ್ಲ. ಮತ್ತು ಸರ್ಜರಿ ಮಾಡಿಸಿದ್ದೀರಾ ಓಕೆ, ಬಟ್ ಮುಂದೆ ನಾವು ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗದಂಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸರ್. ಓಕೆ, ಈಗ ಗುಲ್ಬರ್ಗದಿಂದ ಮುತ್ತು ಕರೆ ಮಾಡಿದ್ದಾರೆ. ಮುತ್ತು ಅವರೇ, ಹೇಳಿ, ಏನು ಸಮಸ್ಯೆ ಇದೆ ಸರ್? ನನಗೆ ತಲೆನೋವು ಬರ್ತಾ ಇದೆ ಜಾಸ್ತಿ. ಓಕೆ, ಎಷ್ಟು ದಿನದಿಂದ ತಲೆನೋವು ಮುತ್ತವ್ರೆ? ಸರ್, ನನಗೆ ಅಂದ್ರೆ 1 day ಅಂತ ಕಂಟಿನ್ಯೂ ಏನೂ ಇರಲ್ಲ. ವೀಕ್ಲಿ 1 day 2 days ಕಂಟಿನ್ಯೂ ಇರ್ತದೆ. ಅಂದ್ರೆ 12 hours ಈ ತರ ಬಂದ್ರೆ ಆಗಲ್ಲ. ಒಂದ್ಸಲ ಡೋಲಾಪುರ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ಎಲ್ಲಾದರೂ ವೈದ್ಯರನ್ನ ಭೇಟಿ ಆಗಿದ್ರಾ?
ಸರ್ ಬೆಟ್ಟೆ ಆಗಿದೆ, ಅವರು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ ನಾನು, ಹಂಗೆ ಬಿಟ್ಟು ಓಕೆ, ದಯವಿಟ್ಟು ಅದು ಸ್ಕ್ಯಾನಿಂಗ್ ಮಾಡಿಸಿ, ಅದು ಸ್ಕಲ್ ಎಕ್ಸ್ರೇ ಮಾಡಿಸಿ. ಅವಾಗ ನಮಗೆ ಯಾವ ಇನ್ಫೆಕ್ಷನ್ ಕಡಿಮೆ, ಯಾವ ಇನ್ಫೆಕ್ಷನ್ ಆಗಿದೆ, ಫ್ರಂಟಲ್ ಸೈನಸ್ ಇನ್ಫೆಕ್ಷನ್, ಮ್ಯಾಕ್ಸಿಲರಿ ಇನ್ಫೆಕ್ಷನ್ ಅಂತ ಗೊತ್ತಾಗುತ್ತೆ. ನೀವೇನು ಮಾಡಿ ಅಂತ ಹೇಳಿದ್ರೆ ದಿನದಲ್ಲಿ 2 ರಿಂದ 3 ಬಾರಿ ಮುಖ ತೊಳ್ಕೊಳ್ಬೇಕಾಗತ್ತೆ ಬಿಸಿನೀರಿಂದ. ತುಂಬ ಬಿಸಿಯಿಂದ ನೀವು ಮುಖ ತೊಳ್ಕೊಂತು ಅಂತ ಹೇಳಿದ್ರೆ ಅಲ್ಲಿ ಕಫ ಏನು ತುಂಬಿಕೊಂಡಿರುತ್ತೆ ಅದು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ನಿಮಗೆ ಈ ರಿಲೀಫ್ಸ್ನ ಕಾಣ್ಬೋದು. ದಯವಿಟ್ಟು ಅದನ್ನು ಮಾಡಿ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ತಗೊಳ್ಳಿ. ಓಕೆ, ಪ್ರಭಾಕರ್ ಕರೆ ಮಾಡಿದ್ದಾರೆ. ಪ್ರಭಾಕರ್ ಅವರ ಏನು ಸಮಸ್ಯೆ ಇದೆ ಸರ್ ನಿಮಗೆ? ಹಲೋ ಹೇಳಿ ಪ್ರಭಾಕರ್. ಹಲೋ ಹಲೋ ಮೇಡಮ್, ಮಾತಾಡಿ ಸರ್. ನನಗೆ ಒಂದು ವಾರದಿಂದ ಸ್ವಲ್ಪ ರಾತ್ರಿ ಹೊತ್ತು ಸ್ವಲ್ಪ ಕೆಮ್ಮು ಬರುತ್ತೆ. ಅದು ಏನಂದ್ರೆ ರಾತ್ರಿ ಹೊತ್ತು ಸ್ವಲ್ಪ ಗಂಟ್ಲಲ್ಲಿ ಒಂದ್ ಸ್ವಲ್ಪ ಕರ್ಕರ ಅನ್ನುತ್ತೆ. ಓಕೆ, ಬೆಳಗ್ಗೆ ನೋಡಿದ್ರೆ ಏನು ಇರೋದಿಲ್ಲ, ಸ್ವಲ್ಪ ಅದು ಕಫ ಇರುತ್ತೆ ಬಟ್ ಅದು ಹೊರಗಡೆ ಬರೋದಿಲ್ಲ. ಇದು ಏನು ಸೈನಸ್? ಓಕೆ, ನೀವೇನು ಹೇಳ್ತಾ ಇದ್ರೆ ದಟ್ ಈಸ್ ನಾಟ್ ಎ ಸೈನಸ್ ಇನ್ಫೆಕ್ಷನ್, ಇಟ್ಸ್ ಎ ಜಸ್ಟ್ ಎ ಇಂಡಿಸ್ಪೊಸಿಷನ್ ಅಂತ ಹೇಳ್ತೇವೆ, ಮತ್ತೆ ಸ್ಲೈಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಯಾವುದೇ ರೀತಿ ಸೈನಸ್ ಇನ್ಫೆಕ್ಷನ್ಗೂ ಇದಕ್ಕೂ ನೀವು ಹೇಳಿರೋದಕ್ಕೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ನಿಮ್ಗೆ ನೈಟ್ ಮಾತ್ರ ಅಗ್ರಿವೇಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅದು 1 ವೀಕಿಂದ ಇದೆ ಅಂತ ಹೇಳ್ತೀವಿ. ದಟ್ ಈಸ್ ಅನ್ ಅಕ್ಯೂಟ್. ಯಾವುದೇ ರೀತಿ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸಿಂದ, ಯಾವುದೇ ರೀತಿ ಡಸ್ಟ್ ಅಲರ್ಜಿಯಿಂದ, ಯಾವುದೇ ರೀತಿ ಫುಡ್ ಇದರಿಂದ ಕೂಡ ಆ ಥರ ಕಾಫ್ ಬರ್ಬೋದು. ನೀವೇನು ಮಾಡಿ ಅಂತ ಹೇಳಿದ್ರೆ ಡೈಲಿ ನೈಟ್ ಮಲ್ಕೊಳ್ಬೇಕಾದ್ರೆ ಹಾಟ್ ವಾಟರ್, ಬಿಸಿನೀರಲ್ಲಿ ನೀವು 2 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ನೀವು ಕುಡಿತಾ ಬಂದರೆ ನಿಮ್ಗೆ ಯಾವುದೇ ರೀತಿ ಸೈನಸ್ ಇನ್ಫೆಕ್ಷನ್ ಆಗಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗೋದಿಲ್ಲ. ದಯವಿಟ್ಟು ಅದನ್ನು ಮಾಡಿ. ಓಕೆ, ಶಿವಮೊಗ್ಗದಿಂದ ಶಬರೀಶ್ ಕರೆ ಮಾಡಿದ್ದಾರೆ. ಹೇಳಿ ಸರ್, ಏನು ಸಮಸ್ಯೆ ಇದೆ? ಇಲ್ಲಿ ತಲೆ ಬಗ್ಗಿದ್ರೆ ತುಂಬಾ ನೋವಾಗತ್ತೆ. ಹಾ, ಮತ್ತೆ ಬಹಳ ಕಫ ಕಟ್ಟಿದೆ. ಎಷ್ಟು ದಿನದಿಂದ ಈ ಥರ ತೊಂದರೆ ಕಾಣ್ತಿದೆ ಶಬರೀಶ್? ಇದು 1 ವರ್ಷದಿಂದ. ಓಕೆ, ಎಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ವಾ ನೀವು? ಎಲ್ಲ ಬಹಳ ಆದಾಗ ಡಾಕ್ಟರ್ ತಗೋ ಹೋಗ್ತಿದ್ವಿ ಅಷ್ಟೇ. ಓಕೆ, ಆ ಥರದ್ದೆಲ್ಲ ನೀವು ಮಾಡಿ, ಬಟ್ ವೈದ್ಯರನ್ನ ಭೇಟಿ ಆಗಬೇಕಾಗತ್ತೆ. ರಿಪೀಟೆಡ್ ನಾವು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ. ನಿಮ್ಗೆ 1 ವರ್ಷದಿಂದ ಪರಿಹಾರ ಏನಿಲ್ವಾ? ಅಲ್ಲ, ಪರಿಹಾರ ಇದೆ, ದಯವಿಟ್ಟು ಬಂದು ಭೇಟಿಯಾಗಿ. ಓಕೆ, ಮೆಡಿಸಿನ್ಸ್ ಜೊತೆಗೆ ನೀವೇನು ಮಾಡಿ ಮನೇಲೆ ಏನು ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ ನಾನು. ನೀವು ಅಲ್ಲಿ ಮಲ್ಕೊಳ್ಬೇಕಾದ್ರೆ ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಬೇಕಾದ್ರೆ ಎಲಿವೇಶನ್ ಆಫ್ ದಿ ಹೆಡ್. ಓಕೆ, ನೀವು 2 ಪಿಲ್ಲೋ ಇಟ್ಕೊಂಡು ಮಲ್ಕೊಂತು ಅಂತ ಹೇಳಿದ್ರೆ ಅಲ್ಲಿ ಕಫ ಏನು ತುಂಬ್ಕೊಂಡಿರುತ್ತೆ ಅದು ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ನಿಮ್ಮ ಸಿಂಪ್ಟಮ್ಸ್ನ ಕಡಿಮೆ ಮಾಡ್ಬೋದು. ದಯವಿಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ವೈದ್ಯರನ್ನು ಭೇಟಿಯಾಗಿ. ಓಕೆ, ಪದ್ಮಾ ಈಗ ಕರೆ ಮಾಡಿದ್ದಾರೆ ಚಿತ್ರದುರ್ಗದಿಂದ. ಪದ್ಮಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಕೆಮ್ಮಿದೆ ನನಗೆ. ಹಾ, ಕೆಮ್ಮು ಬಹಳ ದಿವಸದಿಂದ ಇದೆ. ಚಿಕ್ಕ ಮಗು ಇದೆ, ಅದು 2 ವರ್ಷ ಮಗು ಈಗ. ಓಕೆ, ಅದಕ್ಕೆ ಇದು ಪ್ರೆಗ್ನೆಂಟ್ ಇದ್ದರಿಂದ ಕೆಮ್ಮಿತ್ತು. ಡೆಲಿವರಿ ಆದ್ರೂ ಕೆಮ್ಮು ಕಮ್ಮಿ ಆಗಿಲ್ಲ. ಈಗಲೂ ಅವಾಗ ಕೆಮ್ಮು ಬರುತ್ತಾ ಇರುತ್ತೆ. ರಾತ್ರಿ ಮಲ್ಕೊಂಡ ಕೆಮ್ಮು ಜಾಸ್ತಿ. ಓಕೆ, ನಿಮಗೆ ನೈಟ್ ಅಂದ್ರೆ ಎಷ್ಟು ಗಂಟೆ ಮೇಲೆ ನಿಮಗೆ ಕೆಮ್ಮು ಜಾಸ್ತಿ ಆಗುತ್ತೆ ಅಮ್ಮ? ಸರ್, ಮಲ್ಕೊಂಡ ತಕ್ಷಣ 1 ಗಂಟೆ ಕೆಮ್ಮಿರುತ್ತೆ. ಒಂಚೂರು ನೀರ್ಗಿರಿ ಎಣ್ಣೆ ಏನಾದ್ರೂ ಕುಡಿದ್ರೆ ಕಮ್ಮಿ ಆಗುತ್ತೆ. ಓಕೆ, ಯಾವುದೇ ರೀತಿ ನೀವು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ? ಟ್ಯಾಬ್ಲೆಟ್ ಆಯುರ್ವೇದಿಕ್ ತೋರಿಸಿದ್ವಿ, ಬೇರೆ ಕಡೆ ತೋರಿಸಿದ್ವಿ, ಕಫ ಎಲ್ಲ ಟೆಸ್ಟ್ ಮಾಡಿದ್ದು. ಓಕೆ, ಎಲ್ಲ ಟೆಸ್ಟ್ ಮಾಡಿದ್ರೆ ಆದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ, ತಗೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಇಮಿಡಿಯೇಟ್ ಹಂಗೆ ಜಾಸ್ತಿ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ನಮ್ಮಲ್ಲಿ ನೀವು ಬಂದಾಗ ನಮ್ಮಲ್ಲಿ ಡ್ರಾಸೆರಾ ಅನ್ನೋ ಮೆಡಿಸಿನ್ ಇದೆ. ಅದು ನೈಟಲ್ಲಿ ನೀವು ತೊಗೊಳ್ತಾ ಬಂತ, ಲೋ ಪೊಟೆನ್ಸಿಲ್ ತೊಗೊಳ್ತಾ ಬಂತು ಅಂತ ಹೇಳಿದ್ರೆ ಅದು ನೀವು ನೈಟ್ ಕಾಫ್ನ ನೀವು ಕಡಿಮೆ ಮಾಡ್ಬೋದು. ಮತ್ತು ದಯವಿಟ್ಟು ಬಂದು ಭೇಟಿಯಾಗಿ. ಓಕೆ, ಹಾಸನದ ರವಿ ಕರೆ ಮಾಡಿದ್ದಾರೆ. ರವಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, 1 ವರ್ಷದಿಂದ ಇದು ನಮ್ಮ ಮಿಸ್ಸಸ್ಗೆ ಡಸ್ಟ್ ಅಲರ್ಜಿ, ಫುಲ್ ಶೀತ ಮೇಡಮ್. ಓಕೆ, ಅದಕ್ಕೆ ನಾವು ಮೆಡಿಸಿನ್ ಕೊಡಿಸ್ತಾ ಇದ್ವಿ, ಆದ್ರೂ ಅದು ವಾಸಿ ಆಯ್ತಿಲ್ಲ ಮೇಡಮ್. ಓಕೆ, ಏನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ? ಆಯುರ್ವೇದಿಕ್. ಓಕೆ, ಏನು ಮಾಡಿ ಅಂತ ಹೇಳಿದ್ರೆ ಎಷ್ಟು ವಯಸ್ಸು ನಿಮ್ಮ ಮಿಸ್ಸಸ್ ಅವ್ರಿಗೆ? ಮತ್ತೆ ಮೂಗಲ್ಲಿ ಉಬ್ಬಿದೆ ಸರ್ ಮೇಡಮ್. ಏನಿದೆ ಅಂತ ಹೇಳಿದ್ರೆ? ಉಬ್ಬಿಟ್ಟಿದೆ ಮೂಗು ಮಧ್ಯದಲ್ಲಿ. ಓಕೆ ಓಕೆ, ಹಾಂ ಹಾಂ. ಅದ ಶೀತ ಫುಲ್ಲು, ಯಾವಾಗ್ಲೂ ಶೀತ. 1 ವರ್ಷ ಆಯ್ತು ಸರ್. ಓಕೆ, ನೀವೇನು ಕಾರಣ ಹೇಳ್ತಾ ಇದ್ದೀರಾ? ದಟ್ ಮೇ ಬಿ ಡ್ಯೂ ಟು ಬಿಕಾಸ್ ಆಫ್ DNS. ನಾನು ಏನು ಹೇಳಿದೆ, ಡಿವೇಟೆಡ್ ನೇಸಲ್ ಸೆಪ್ಟಮ್ ಅಂತ, ಮೂಳೆ ಸೊಟ್ಟ ಇರುತ್ತೆ, ಮೂಗಿನ ಮೂಳೆ. ಮತ್ತು ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಪಾಲಿಪ್ಸ್, ನಾನು ಹೇಳಿದೆ ದುರ್ಮಾಂಸ ಬೆಳೆದಿರೋದಾಗಲಿ ಆ ಥರದ್ದೇನೋ ತೊಂದರೆ ಇತ್ತು ಅಂತ ಕೂಡ ನಿಮಗೆ ಈ ಥರ ಡೀಪ್ ಕ್ರಾನಿಕ್ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ನೀವು ಯಾವುದೇ ರೀತಿ ವೈದ್ಯರನ್ನು ಭೇಟಿ ಆದಾಗ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ನಮ್ಮಲ್ಲಿ ಭಾಳ ಸೆನೆಗಾ ಮದರ್ ಟಿಂಚರ್ಸ್ ಅಂತಿದೆ, ಬ್ಲಾಟಾ ಮದರ್ ಟಿಂಚರ್ಸ್ ಇದೆ. ಅದು ನಿಮ್ಮ ಮೆಡಿಸಿನ್ಸಲ್ಲಿ ಸ್ಟೀಮ್ಯುಲೇಷನ್ ಕೊಟ್ಟಾಗ ಆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಸರ್. ದಯವಿಟ್ಟು ಬಂದು ಭೇಟಿಯಾಗಿ. ಓಕೆ, ಬೆಂಗಳೂರಿಂದ ನಂದೀಶ್ ಕರೆ ಮಾಡಿದ್ದಾರೆ. ನಂದೀಶ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನನಗೆ ಸ್ವಲ್ಪ ಕೆಮ್ಮು, ಕಫ, ಉಸಿರಾಟ ಆಗ್ತಿದೆ. ಓಕೆ, ಎಷ್ಟು ದಿನದಿಂದ ಈ ಥರ ತೊಂದರೆ ಕಾಣಿಸ್ಕೊಳ್ತಿದೆ? ಸರ್, ಅದು ಒಂದು 15 ಡೇಸ್ ಇತ್ತು. ನಾನು ಅವಾಗ ಕ್ಲಿನಿಕಲ್ಲಿ ಹೋಗಿ ತೋರಿಸಿದೆ, ಅದು ಸ್ವಲ್ಪ ಕಡಿಮೆ ಆಗಿತ್ತು. ಓಕೆ, ಇವಾಗ ಮತ್ತೆ ಅದು ಕಫ ಜಾಸ್ತಿ ಆಗಿದೆ. ಆಮೇಲೆ ಉಸಿರಾಟ ಏನು ಕೆಲಸ ಮಾಡ್ತೀರಾ ಸರ್ ನೀವು? ನಾನು ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತೇನೆ.
ಓಕೆ, ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ನಿಮಗೆ ಧೂಳು ಡಸ್ಟ್ ಅಲರ್ಜಿ ತುಂಬ ಜಾಸ್ತಿ ಇರುತ್ತೆ. ಫಸ್ಟ್ ಅದನ್ನು ಅವಾಯ್ಡ್ ಮಾಡಿ ಸರ್. ಫಸ್ಟ್ ಅದನ್ನು ನೀವು ಮೂಗಲ್ಲಿ ಬಟ್ಟೆ ಕಟ್ಕೊಂಡು ನೀವು ಕೆಲಸ ಮಾಡೋದಾಗಲಿ, ಧೂಳಿಗೆ ಹೋಗೋದಾಗಲಿ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ಮೆಡಿಕೇಶನ್ಸ್ ಬೇಕಾಗೋದಿಲ್ಲ. ಅದರಿಂದ ಕೂಡ ನೀವು ಅದು ಕಡಿಮೆ ಮಾಡಿನೂ ನಿಮಗೆ ಸಿಮ್ಟಮ್ಸ್ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ಮೆಡಿಕೇಶನ್ಸ್ ತೊಗೊಳ್ಬೇಕಾಗತ್ತೆ. ಓಕೆ, ಸೈನಸೈಟಿಸ್ಗೆ ಈಗ ಚಿಕಿತ್ಸೆ ಅಂತ ಬರೋದ್ರೆ ಹೋಮಿಯೋ ಕೇರ್ನಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ? ಮೇಯ್ನಾಗಿ ನಾವು ಸೈನಸೈಟಿಸ್ ಇನ್ಫೆಕ್ಷನ್ ಯಾವುದೇ ರೀತಿ ಪೇಷಂಟ್ಸ್ ಬಂದಾಗ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಕೊಡ್ತೇವೆ. ಯಾವುದೇ ರೀತಿ ತುಂಬ ವರ್ಷದಿಂದ ಯಾವಾಗ ಪೇಷಂಟ್ಸ್ ಬರ್ತಾರೆ ಅಂತ ಹೇಳಿದ್ರೆ ತುಂಬ ವರ್ಷದಿಂದ ನೋವಿನ ಮಾತ್ರೆ ತೊಗೊಳ್ಳೋದಾಗಲಿ, ತುಂಬ ವರ್ಷದಿಂದ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದಾಗಲಿ, ಅಂಥ ಪೇಷಂಟ್ಸ್ ನಮ್ಮಲ್ಲಿ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ಕಾನ್ಸ್ಟಿಟ್ಯೂಷನ್ ಅವ್ರ ಸ್ವಭಾವದ ತಕ್ಕಂಗೆ ನಾವು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ. ಮೇಯ್ನಾಗಿ ನಾನು ಹೇಳಿದೆ ಬ್ಲಾಟಾ ಮದರ್ ಟಿಂಚರ್ ಅಂತಿದೆ, ಸೆನಗಾ ಮದರ್ ಟಿಂಚರ್ ಅಂತ ಇದೆ. ಅದನ್ನು ನಾವು ಬಿಸಿನೀರಲ್ಲಿ ನಾವು ಸ್ಟೀಮ್ ಇನ್ಹಲೇಷನ್ ಹಾಕೋಕ್ಕೆ ಕೊಡ್ತೇವೆ. ದಿಸ್ ಇಸ್ ಒನ್ ಆಫ್ ದಿ ರೆಮಿಡಿ. ಓಕೆ, ಇನ್ನೊಂದು ಬೆಲಡೋನಾ ಅನ್ನೋ ಮೆಡಿಸನ್ ಇದೆ. ಬೆಲಡೋನಾ ಅನ್ನೋ ಮೆಡಿಸನ್ನ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಸೈನಸ್ ಇನ್ಫೆಕ್ಷನ್, ಪೇಯ್ನ್ ಆ್ಯಂಡ್ ಪ್ರೆಷರ್ಸ್ ಇನ್ ದಿ ಫೋರ್ ಹೆಡ್, ಬಗ್ಗದ್ರೆ ಜಾಸ್ತಿ ಆಗುತ್ತೆ, ಟೈಟ್ ಬ್ಯಾಂಡೇಜ್ ಕಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಬರ್ತಾರೆ ತಲೆನೋವು. ಅಂಥ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ಬೆಲಡೋನಾ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಇನ್ನೊಂದು ಕಾಲಿ ಬೈಕ್ ಅಂತ ಒಂದು ಮೆಡಿಸನ್ ಇದೆ. ಕಾಲಿ ಬೈಕ್ ಯಾವಾಗ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಸೈನಸ್ ಇನ್ಫೆಕ್ಷನ್ ವಿತ್ ಯೆಲ್ಲೋಯಿಶ್ ಡಿಸ್ಚಾರ್ಜ್, ಮೂಗಿನಿಂದ ಸೋರುತ್ತೆ ಅಂತ ಹೇಳ್ತಾರೆ, ಅದು ಯೆಲ್ಲೋಯಿಶ್ ಥಿಕ್ ಡಿಸ್ಚಾರ್ಜ್ ಇರುತ್ತೆ, ಅವಾಗ ಡೀಪ್ ಇನ್ಫೆಕ್ಷನ್ ಆಗಿರುತ್ತೆ. ಅಂಥ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ಕಾಲಿ ಬೈಕ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ರೈಟ್ ಸೈಡ್ ಸೈನೋಸೈಟಿಸ್ ಅಂತ ಹೇಳ್ತೇವೆ. ಮೇಯ್ನಾಗಿ ಇಲ್ಲಿ ನೋವು ಅಂತ ಹೇಳಿ ಬರ್ತಾರೆ, ಇಲ್ಲಿ ಓನ್ಲಿ ರೈಟ್ ಸೈಡ್ ಈ ಥರದ್ದೇನೋ ಸಿಂಪ್ಟಮ್ಸ್ ಇಟ್ಕೊಂಡು ಬಂತು ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಸ್ಯಾಂಗ್ವಿನೇರಿಯಾ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಏನಾದರೂ ಬೋತ್ ಸೈಡ್ಸ್ ಎರಡು ಕಡೆ ನೋವು ಅಂತ ಹೇಳಿ ಬಂದಾಗ, ಮೇಯ್ನಾಗಿ ಎರಡು ಕಡೆ ಜಾಸ್ತಿ ಇದೆ ಅಂತ ಹೇಳಿ ಬಂದಾಗ ನಾವು ಸ್ಟಿಕ್ಟಾ ಪಲ್ಮೋನೋರಿಯಾ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಒಬ್ಬರು ಮೇಯ್ನಾಗಿ ಮಕ್ಕಳಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಜ್ವರ ಬರುತ್ತೆ. ಈ ಥರ ಏನಾದರೂ ಜ್ವರ ಬಂತು ವಿತ್ ಸೈನಸ್ ಇನ್ಫೆಕ್ಷನ್ ಆಗಿದೆ, ಇಯರ್ ಡಿಸ್ಚಾರ್ಜ್ ಆಗ್ತಿದೆ, ಏನಾದರೂ ಮಕ್ಕಳಲ್ಲಿ ಜ್ವರ ಜಾಸ್ತಿ ಆಗ್ತಿದೆ, ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಆರ್ಸನಿಕಮ್ ಆಲ್ಬಮ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅದೇ ರೀತಿ ಚೈಲ್ಡ್ ಇನ್ಫೆಕ್ಷನ್ ಆರ್ಸನಿಕಮ್ ಆಲ್ಬಮ್ ಕೊಟ್ಟು ರಿಲೀಫ್ ಆಗಿಲ್ಲ, ಚಿಲ್ಸ್ ಬರ್ದಿದೆ, ನಡುಗ್ತಾ ಇದೆ ಮಗು ಅಂತ ಹೇಳಿದ್ರೆ ಅಂಥವ್ರಿಗೆ ನಾವು ಜೆಲ್ಸಿಮಿಯಮ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡಿ ಕ್ಯೂರ್ ಮಾಡ್ತೇವೆ. ದಿಸ್ ಇಸ್ ಒನ್ ಆಫ್ ದಿ ಸಿಂಪ್ಟಮ್ಸ್, ದಿಸ್ ಇಸ್ ಒನ್ ಆಫ್ ದಿ ರೆಮಿಡೀಸ್. ಓಕೆ, ಶಾಶ್ವತವಾಗಿ ಪರಿಹಾರ ಇದೆ? ಖಂಡಿತ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೈನಸೈಟಿಸ್ ಬಗ್ಗೆ, ಸೈನಸ್ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಕ್ಷಕರು ನೋಡಿದ್ರಲ್ಲ, ಸೈನಸೈಟಿಸ್ ಸಮಸ್ಯೆ, ಇನ್ಫೆಕ್ಷನಿಂದ ಬರುವಂತಹ ಈ ರೋಗ ಲಕ್ಷಣ, ಏನೆಲ್ಲ ಚಿಕಿತ್ಸೆಗಳಿವೆ ಇದಕ್ಕೆ ಅಂತ ತಿಳ್ಕೊಂಡ್ರೆ ಇವತ್ತಿನ ಸುಹಾಸಿನಿಲಿ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.